ಅವರಿಗೆಲ್ಲರೂ ಪರವಾಗಿ ಸ್ವಾಗತ. ನಮಸ್ಕಾರ. ಈ ದಿನದ ಕಾರ್ಯಕ್ರಮವನ್ನು ಕುರಿತು ನಮ್ಮ ಶಂಕರ್ನಾಗ್ ನಟ ನಿರ್ಮಾಪಕ ದಿವಂಗತ ಶಂಕರ್ನಾಗ್ ಅವರ ಬಗ್ಗೆ ಕೆಲವು ವಿಷಯಗಳನ್ನ ಚೊಕ್ಕದಾಗಿ ಪ್ರಸ್ತಾಪಿಸಬೇಕು ಅಂತ ಹೇಳಿ ನಮ್ಮ ಮೇಡಮ್ ಅವರು ಅಪೇಕ್ಷೆ ಪಡ್ತಾ ಇದ್ದಾರೆ. ಈ ದಿನದ ಕಾರ್ಯಕ್ರಮದ ಆಯೋಜಕರು ಹಾಗೂ ಗಾನ ಭಾರತಿ ಸಾಂಸ್ಕೃತಿಕ ವೇದಿಕೆಯ ಸಂಸ್ಥಾಪಕರಾದ ಶ್ರೀಮತಿ ಭಾರತಿ ಶೇಷನ್ ಅವರಿಂದ ನಮ್ಮ ಶಂಕರ್ನಾಗ್ ಬಗ್ಗೆ ಕೆಲವು ವಿಚಾರಗಳು. ಎಲ್ಲರಿಗೂ ನಮಸ್ಕಾರ. ಈಗ ತಾನೇ ಬಂದರೆ ಸುರೇಶ್ ಸರ್ ನಿಮಗೂ ಕೂಡ ನಮಸ್ಕಾರ. ನನ್ನ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಇವತ್ತೇನು ಈ ಕಾರ್ಯಕ್ರಮ ಶಂಕರ್ನಾಗ್ ಸರ್ ಮತ್ತು ಕರಾಟೆ ಕಿಂಗ್ ಶಂಕರ್ನಾಗ್ ಅವರು ಮತ್ತು ಸರ್ ಅವರ ಕಾರ್ಯಕ್ರಮ ಆಯೋಜಿಸಿಕೊಂಡಿದ್ದೀವಿ. ಬಹಳ ವಿಶೇಷವಾದ ದಿನ ಅಂತ ಹೇಳ್ಕೊಡ್ತೀನಿ ಸರ್. ಇನ್ನು ಶಂಕರ್ನಾಗ್ ಸರ್ ಅವ್ರ ಬಗ್ಗೆ ಒಂದೆರಡು ನೋಡಿ ಬಹಳ ಸಣ್ಣ ವಯಸ್ಸಲ್ಲೇ ಅವರು ನಮ್ಮ ಬಿಟ್ಟಾಗಿದ್ದು ದುಃಖಕರವಾದದ್ದೇ ಒಂದು. ಎರಡನೇದು ಸರ್, ಅವರು ಅಭಿನಯಿಸಿರೋ ಪ್ರತಿ ಚಿತ್ರ ಯಶಸ್ವಿಯಾಗಿದೆ. 55 ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. 10 ಧಾರಾವಾಹಿಗಳಲ್ಲಿ ನಿರ್ದೇಶನ ಮಾಡಿದ್ದಾರೆ. 10 ಚಿತ್ರಗಳನ್ನ ಮಾಲ್ಗುಡಿ ಧಾರಾವಾಹಿ ಅದು ಒಂದು ಬಹಳ ಇದು ಸರ್ ರಾಷ್ಟ್ರ ಮಟ್ಟದಲ್ಲಿ ಇದ್ದಂಥ ಒಂದು ಧಾರಾವಾಹಿ. ಅದಾದ ನಂತರ ಯಾರು ಅಷ್ಟು ಆ ಕಾಲಿನ ಒಂದು ಇದರಲ್ಲಿ ಟೆಕ್ನಿಷಿಯನ್ ಯೂಸ್ ಮಾಡಿ ಅಭಿನಯಿಸಿದವರು, ನಿರ್ದೇಶನ ಮಾಡಿದವರು. ಅದರಲ್ಲಿ ಬಹಳ ವರ್ಷದ ಮಾಲ್ಗುಡಿ ಡೇಸ್ ಅನ್ನೋ ಆ ಒಂದು ಧಾರಾವಾಹಿಯಲ್ಲಿ ನಾನು ಕೂಡ ಅಭಿನಯಿಸಿದ್ದೀನಿ ಸರ್. ಒಂದು ಟೈಮಲ್ಲಿ ನಾನು ಚಲನಚಿತ್ರದಲ್ಲಿ ಸುಮಾರು ಒಂದು 45 ಚಿತ್ರಗಳಲ್ಲಿ ಅಭಿನಯಿಸಿದ್ದೀನಿ. ಸುಮಾರು ಜನಕ್ಕೆ ನನ್ನ ಸ್ನೇಹಿತರಿಗೂ ಗೊತ್ತು. ಅದರಿಂದ ಒಂದು ಕಿರು ಧಾರಾವಾಹಿಗಳಲ್ಲಿ ಕೂಡ ನಾನು ಅಭಿನಯಿಸಿದ್ದೀನಿ ಸರ್. ಮೊಟ್ಟ ಮೊದಲನೇದಾಗಿ ನನಗೆ ಆಶೀರ್ವಾದ ಮಾಡಿದವರು ಜಿ ಅಯ್ಯರ್ ಸರ್ ಅವರು 1987ರಲ್ಲಿ ಸರ್. ಅವರು ಒಂದು ಚಲನಚಿತ್ರನ ನಿರ್ದೇಶನ ಮಾಡಿದ್ರು, ಅದು ತೆರೆ ಕಾಣಲಿಲ್ಲ. ಒಂದು 5-6 ಚಿತ್ರಗಳಲ್ಲಿ ನಾನು ಅಭಿನಯಿಸಿದ್ದೀನಿ ಸರ್. ಅದಕ್ಕೆ ತೆರೆಗೊಂಡಿದ್ದೆ. ವಿಷ್ಣುವರ್ಧನ್ ಸರ್ ಅವರು, ಶಶಿಕುಮಾರ್ ಅವರು ಅಭಿನಯಿಸಿದ್ರು. ಆಮೇಲೆ ಪಂಡ್ರಿಬಾಯಿ ಅವರಿಗೆ ನನ್ನ ಭಾರತಿ ಅನ್ನೋದಕ್ಕಿಂತ ಡೂಪ್ ಭಾರತಿ ಅಂತಂದೇ ಸುಮಾರು ಜನ ರೆಕಗ್ನೈಸ್ ಮಾಡ್ತಾ ಇದ್ರು ಸರ್. ಪಂಡ್ರಿಬಾಯಿ ಅವ್ರಿಗೆ ಡೂಪ್ ಹಾಕ್ತಾ ಇದ್ದೆ ಮತ್ತು ವಾಯ್ಸ್ ಡಬ್ಬಿಂಗ್ ಮಾಡ್ತಾ ಇದ್ದೆ ಸರ್. ಆ ಟೈಮಲ್ಲಿ ನಾನು ಶಂಕರ್ನಾಗ್ ಸರ್ ಚಿತ್ರದಲ್ಲಿ ನಾನು ಅಭಿನಯಿಸಿದ್ದೀನಿ ಸರ್. ಅದರಿಂದ ಅವ್ರನ್ನ ಕಂಡ್ರೆ ನನಗೆ ತುಂಬ ಒಂದು ಭಕ್ತಿನೂ ಇದೆ, ಒಂದು ಅವ್ರನ್ನ ಕಂಡ್ರೆ ಒಳಗೂ ಕೂಡ ಸರ್. ಸೊ ಅದರಿಂದಾಗಿ ಇದ್ರ ಬಗ್ಗೆ ನಾನು ಇದು ಮಾಡ್ತಿದ್ದೆ. ಇನ್ನೊಂದು ಅವರು ಇತ್ತೀಚೆಗೆ ಒಂದು ಪದ್ಮಭೂಷಣ ಅವಾರ್ಡ್ ತಗೊಂಡಂಥ ಅನಂತನಾಗ್ ಸರ್ ಅವರು ನಮ್ಮ ಅಂತ ಹೇಳ್ಕೊಳಕ್ಕೆ ತುಂಬ ಹೆಮ್ಮೆ ಪಡ್ತೀನಿ ಸರ್. ಅದರಲ್ಲೂ ನಾವು ಕನ್ನಡಿಗರಾಗಿದ್ದು ನಾವು ಇದನ್ನು ಹೇಳಲೇಬೇಕು ಸರ್. ಸೊ ಇದೇ ರೀತಿ ಇವರ ಕಾರ್ಯಕ್ರಮ ಕನ್ನಡಿಗರೇ ಮಾತ್ರ ಅಲ್ಲ ಸರ್, ಎಲ್ಲರೂ. ಈಗ ನೋಡಿ, ಯಾವುದೇ ಒಂದು ಚಲನಚಿತ್ರದಲ್ಲಿ ಗೀತೆಗಳನ್ನು ಹಾಡಬೇಕು ಅಂತಂದಾಗ ಆಟೋ ರಾಜ ಕರಾಟೆ ಕಿಂಗ್ ಅನ್ನೋರು ಹಾಡು ಅದು ಮುಕ್ತಾಯಗೊಂಡ ಟೈಮಲ್ಲಿ ಈ ಹಾಡಿಗೆ ಮುಕ್ತಾಯ ಆಗೋದೇ ಇಲ್ಲ ಸರ್. ಅಂದರೆ ಶಾರೀರಿಕವಾಗಿ ನಮ್ಮ ಜೊತೆಗೆ ಅವ್ರು ಇಲ್ಲದೆ ಇದ್ರೂ ಕೂಡ ಸರ್ ಅವ್ರ ನೆನಪಿನಲ್ಲಿ ಚಿರುವಾಗಿದ್ದಾರೆ ಅಂತಲೇ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಸರ್. ಇನ್ನು ರವಿಚಂದ್ರನ್ ಬಾಲ್ ಸರ್ ಬಗ್ಗೆ ಹೇಳಬೇಕು ಅಂತ ಇದ್ರೆ, ಅವರು 365 ದಿವಸ SPB ಸರ್ ಅವ್ರು ಮಾತ್ರ ನಮ್ಮನ್ನು ಬಿಟ್ಟೋಗಿದ್ದಾರೆ ಅಷ್ಟೇ ಸರ್, ಶಾರೀರಿಕವಾಗಿ. ಸೊ ಇವರಿಬ್ಬರು ಕೂಡ ಸರ್ ಬೆಳಗ್ಗೆ ಅಂದರೆ ಇವ್ರು ಹಾಡು ಕೇಳ್ತಾನೆ ಇರ್ತೀವಿ ಸರ್. ರಾತ್ರಿ 12 ಗಂಟೆ 1 ಗಂಟೆ ಅದಕ್ಕೆ ಟೈಮೂ ಇಲ್ಲ. ಹಾಗೆಲ್ಲ FM ಕೇಳ್ತಾ ಇದ್ವಿ ಸರ್. ವಿವಿಧ ಭಾರತಿ ಇದೆ, ಈಗೇನಿಲ್ಲ, ಯಾವಾಗ ಬೇಕಾದ್ರೆ ಹಾಡು ಹಾಡ್ಕೋಬೋದು ಸರ್. ಇಲ್ಲಿ ಭೈರವೇಶ್ವರ ಅಕಾಡೆಮಿಯಲ್ಲಿ ನನಗೆ ಇದೊಂದು ಅವಕಾಶ ಮಾಡಿಕೊಟ್ಟಿದ್ದೆ ಈ ಕಾರ್ಯಕ್ರಮಕ್ಕೆ. ಸುಜಾತ ಮೇಡಮ್ಗೆ ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ. ಎಲ್ಲ ಸಿಗಿರೋ ನನ್ನ ಸ್ನೇಹಿತರಿಗೆ, ನನ್ನ ಗುರುಗಳಾದ ವೆಂಕಟೇಶ್ವರ, ತುಂಬ ಕಲಾರತ್ನ ವೆಂಕಟೇಶ್ವರ ಅವರು ನನಗೆ ಇದೇ ರೀತಿ ಮಾತಾಡಬೇಕು ಅಂತ ಬಹಳಷ್ಟು ವರ್ಷ ನನ್ನ ಚಲನಚಿತ್ರದಲ್ಲಿ ಇರಲಿಲ್ಲ, ನಾನು ನೋಡೋದಿದೆ. ಮತ್ತು ಈಗ ಬಂದಿದ್ದೀನಿ ಸರ್. ನನ್ನದೇ ಓನ್ ಬ್ಯಾನರಲ್ಲಿ ಒಂದು 4 ಧಾರಾವಾಹಿ ನಾನೇ ಅಭಿನಯಿಸ್ತಾ ಇದ್ದೀನಿ ಮತ್ತು ನಿರ್ದೇಶನ ಮಾಡ್ತಾ ಇದ್ದೀನಿ ಸರ್. ಸಾಕಷ್ಟು ಕಲಾವಿದರು ಬಂದಿದ್ದಾರೆ, ಅಭಿನಯಿಸ್ತಾ ಇದ್ದೀನಿ. ಬಹಳಷ್ಟು ಬೇಗ ಈ ಥರ ಕಾರ್ಯಕ್ರಮಗಳನ್ನು ನಮ್ಮ ಸ್ನೇಹಿತರು ಎಲ್ಲರೂ
ಎಲ್ಲರೂ ಬರ್ತಾ ಇರಬೇಕು ಅಂತಲೇ ನಾನು ಕೇಳ್ಕೊಳ್ತೀನಿ ಸರ್. ಸುಧಾಕ ನನಗೆ ಒಳ್ಳೇದಾಗಲಿ, ನಿಮ್ಮ ಸಂಸ್ಥೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಬೆಳಬೇಕು ಅಂತ ಕೇಳ್ಕೊಳ್ತೀನಿ. ಇಲ್ಲಿವರೆಗೂ ಇಷ್ಟು ಹಾಡುಗಳು ಹಾಡಿದ್ದೀರಿ, ಎಲ್ರಿಗೂ ಅಭಿನಂದನೆ. ಮತ್ತು ಇನ್ನೂ ಕಾರ್ಯಕ್ರಮವಾಗಿ ಭಾಳ ಗಾಯಕರು ಬರ್ತಾ ಇದ್ದಾರೆ. ನಾವು ಬರ್ತೀವಿ ಅಂತ ಫೋನಲ್ಲಿ ಫೋನ್ ಮಾಡ್ತಾ ಇದ್ದಾರೆ. ಎಲ್ಲರೂ ಬರಬೇಕು, ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿಕೊಡ್ಬೇಕು ಅಂತೇಳಿ ತಮ್ಮೆಲ್ಲರಿಗೆ ಕೇಳ್ಕೊಳ್ತೀನಿ ಸರ್. ನಮಸ್ಕಾರ. ಶಂಕರ್ನಾಗ್ ಅವರ ನೆನಪಿನಲ್ಲಿ ಅವರ ಒಂದು ಕಾರ್ಯಕ್ರಮಗಳನ್ನ ನಾವೆಲ್ಲರೂ ಕನ್ನಡಿಗರಾಗಿ ಪದೇ ಪದೇ ಅವರ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಆಗ್ಬೋದು, ಅವರ ನೆನಪಿನಲ್ಲಿ ಒಂದು ಗೀತ ಗಾಯನ ಆಗ್ಬೋದು, ಇದನ್ನ ಎಲ್ಲ ಕನ್ನಡಿಗರು ಮತ್ತೆ ಮತ್ತೆ ಆಚರಿಸೋಣ, ಸಂಭ್ರಮಿಸೋಣ ಅನ್ನೋ ನಿಟ್ಟಿನಲ್ಲಿ ಕೆಲವು ವಿಷಯಗಳನ್ನ ನಮ್ಮ ಭಾರತಿ ಮೇಡಮ್ ಅವರು ಮಾತಾಡಿದ್ದಾರೆ. ಅವರಿಗೆಲ್ಲರ ಪರವಾಗಿ ಧನ್ಯವಾದಗಳು. ಈಗ ಮುಂದಿನ ಗೀತೆ ನಮ್ಮ ಮಧುಸೂದನ್ ಅವರು ಹಾಡ್ತಾ ಇದ್ದಾರೆ. ಇದರಿಂದಾನೆ ನಮ್ಮ ಕಾರ್ಯಕ್ರಮಕ್ಕೆ ರಘುನಾಥ್ ಸರ್ ಆಗಮಿಸಿದ್ರು. ಮತ್ತೆ ನಮ್ಮ ರಮೇಶ್ ಅವರು ಕೂಡ, ಉಮೇಶ್ ಸಾರಿ ವಯಸ್ಸಾಯ್ತಲ್ಲ, ಸ್ವಲ್ಪ ರಾವಾಗಿ ಹೂವಾಗಿ ರಾಗೋಯ್ತು. ಉಮೇಶ್ ಅವರು ಆಗಮಿಸಿದ್ದಾರೆ. ಯಾವುದೇ ಕಾರ್ಯಕ್ರಮ ಆದ್ರೂ ಕೂಡ ನಮ್ಮ ಕಾರ್ಯಕ್ಕೆ ಹೋಗ್ಬಿಟ್ಟು ಬರ್ತಾರೆ. ಅವರಿಗೆ ಧನ್ಯವಾದಗಳು ಉಮೇಶ್ ಅವರು. ಈಗ ಮಧು ಅವರು ಗೀತೆ ಹಾಡ್ತಾರೆ. ಥ್ಯಾಂಕ್ ಯು.